ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ದ ಟೆಂಪೆಸ್ಟ್ ಅನ್ನೋ ನಾಟಕದಲ್ಲಿ ಬರುವಂತಹ ಪಾತ್ರ ಅಲೋನ್ಸೋ ಬಗ್ಗೆ ನೋಡೋಣ. ಸೊ ಅಲೋನ್ಸೋ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ 5 ಮಾರ್ಕ್ಸ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಈ 5 ಮಾರ್ಕ್ಸ್ಗೆ ಅಲೋನ್ಸೋ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಮೊದಲಿನ ಪಾಯಿಂಟು, ಅಲೋನ್ಸೋ ಈಸ್ ದ ಕಿಂಗ್ಸ್ ಆಫ್ ನೇಪಲ್ಸ್. ನೇಪಲ್ಸ್ ದೇಶದ ರಾಜ ಈ ಅಲೋನ್ಸೋ. ಆಸ್ ಕಿಂಗ್ ಆಫ್ ನೇಪಲ್ಸ್ ಹಿ ಹ್ಯಾಸ್ ದ ಹೈಯೆಸ್ಟ್ ಸ್ಟೇಟಸ್ ಆಫ್ ದ ನೋಬಲ್ಸ್. ಸೊ ಇವನು ಕಿಂಗ್ ಆಗಿರೋದ್ರಿಂದ ಉಳಿದವರೆಲ್ಲ ಇದರಲ್ಲಿ ಬರೋರು ಡ್ಯೂಕ್. ಡ್ಯೂಕ್ ಅಂದರೆ ಅವನ ಕೈಯಲ್ಲಿ ಕೆಲಸ ಮಾಡುವಂಥ ಸಾಮಂತರು. ಸೊ ಇವನೇನು ಕಿಂಗ್, ರಾಜ. ಇವನು ನೇಪಲ್ಸ್ ದೇಶದ ರಾಜ ಆಗಿರೋದ್ರಿಂದ ಎಲ್ಲರಿಗಿಂತ ಹೈಯೆಸ್ಟ್, ಅತಿ ಶ್ರೇಷ್ಠವಾದ ಸ್ಥಾನವನ್ನು ಹೊಂದಿದ್ದಾನೆ. ಎಲ್ಲ ನೋಬಲ್ಸ್ನಲ್ಲಿ ಇವೊಂದು ಹೈಯೆಸ್ಟ್ ಸ್ಥಾನ. ಸೊ ಅಲೋನ್ಸೋ ಇಸ್ ದ ಕಿಂಗ್ ಆಫ್ ದ ನೇಪಲ್ ಅಂದರೆ ನೇಪಾಲ್ ದೇಶದ ರಾಜ ಈ ಅಲೋನ್ಸೋ. ಅಲೋನ್ಸೋ ಈ ನೇಪಲ್ಸ್ ದೇಶದ ರಾಜನಾಗಿರೋದ್ರಿಂದಾಗಿ ಇವನಿಗೆ ಹೈಯೆಸ್ಟ್ ಸ್ಟೇಟಸ್ ಇದೆ, ದೊಡ್ಡ ಪ್ರಮಾಣದ ಸ್ಥಾನವಿದೆ. ಹಿ ಹೆಲ್ಪ್ಡ್ ಆಂಟೋನಿಯೋ ಟು ಗೆಟ್ ರಿಡ್ ಆಫ್ ಪ್ರಾಸ್ಪೆರೋ ಆ್ಯಂಡ್ ಟೇಕ್ ಹಿಸ್ ಬ್ರದರ್ಸ್ ಪ್ಲೇಸ್ ಆಸ್ ದ ಡ್ಯೂಕ್ ಆಫ್ ಮಿಲನ್. ಇವನು ಏನು ನೇಪಲ್ಸ್ದ ರಾಜ ಇದ್ದಾನೆ ಅಲೋನ್ಸೋ, ಇವನು ಮಿಲನ್ ದೇಶದ ರಾಜ, ಮಿಲನ್ ದೇಶದ ಸಾಮಂತ. ಡ್ಯೂಕ್ ಅಂದರೆ ಇಲ್ಲಿ ಸಾಮಂತ. ಮಿಲನ್ ದೇಶದ ಸಾಮಂತ ಪ್ರಾಸ್ಪೆರೋನ ಅವನ ಸ್ಥಾನದಿಂದ ತೆಗೆದುಹಾಕಿ ಇವನಿಗೆ ಅಧಿಕಾರವನ್ನು ಕೊಡೋದಕ್ಕೆ ಸಹಾಯ ಮಾಡ್ತಾನೆ. ಅವನ ಬ್ರದರ್ಗೆ ಅಧಿಕಾರವನ್ನು ಕೊಡ್ತಾನೆ, ಆಂಟೋನಿಯೋಗೆ ಈ ಅಧಿಕಾರವನ್ನು ಕೊಡ್ತಾನೆ. ಸೊ ಮಿಲನ್ ದೇಶದ ಅಧಿಕಾರ ಪ್ರಾಸ್ಪೆರೋಗಿರುತ್ತೆ, ಅದನ್ನು ತೆಗೆದು ಕಿತ್ತು ಹಾಕಿ ಅದನ್ನು ಆಂಟೋನಿಯೋಗೆ ಈ ಪ್ಲೇಸ್ನ ಕೊಡ್ತಾನೆ, ಡ್ಯೂಕ್ ಸ್ಥಾನವನ್ನು. ಹಿ ಹ್ಯಾಸ್ 2 ಚಿಲ್ಡ್ರನ್, ಎ ಡಾಟರ್ ಕಾಲ್ಡ್ ಕ್ಲಾರಿಬಲ್ ಆ್ಯಂಡ್ ಎ ಸನ್ ಫರ್ಡಿನಾಂಡ್. ಇವನಿಗೆ 2 ಮಕ್ಕಳು ಇರ್ತಾರೆ, ಒಂದು ಹೆಣ್ಮಗಳು ಕ್ಲಾರಿಬಲ್, ಇನ್ನೊಂದು ಪುರುಷ ಫರ್ಡಿನಾಂಡ್. ಸೊ ಒಂದು ಗಂಡು ಒಂದು ಹೆಣ್ಣು ಮಗು ಇರುತ್ತೆ ಅವಂಗೆ. ಹಿಸ್ ಶಿಪ್ ಈಸ್ ರಿಟರ್ನಿಂಗ್ ಫ್ರಾಮ್ ಟ್ಯುನಿಷ್ ವೇರ್ ಹಿಸ್ ಡಾಟರ್ ಕ್ಲಾರಿಬಲ್ ಮ್ಯಾರಿಡ್ ದ ಕಿಂಗ್ ಆಫ್ ಟುನಿಷ್. ಸೊ ಟುನಿಷ್ ದೇಶದ ರಾಜನ ಮಗನೊಂದಿಗೆ ಇವನು ಮಗಳ ಮದುವೆ ಆಗಿರುತ್ತೆ ಕ್ಲಾರಿಬಲ್ದು. ಸೊ ಆ ಮದುವೆಯನ್ನು ಮುಗಿಸ್ಕೊಂಡು ವಾಪಸ್ ಬರ್ತಿರ್ತಾನೆ ನೇಪಲ್ಸ್ ದೇಶಕ್ಕೆ. ಮಗಳ ಮದುವೆನ ಮುಗಿಸ್ಕೊಂಡು ವಾಪಸ್ ಬರುವಾಗ ಅವನ ಶಿಪ್ ಸಿಕ್ಕಾಕೊಳ್ಳುತ್ತೆ ಚಂಡಮಾರುತಕ್ಕೆ. ಹಿಸ್ ಫ್ಲೀಟ್ ಆಫ್ ಶಿಪ್ಸ್ ಈಸ್ ರಿಟರ್ನಿಂಗ್ ಟು ನೇಪಲ್ಸ್ ಫ್ರಮ್ ದ ಟ್ಯುನಿಷ್ ಬಟ್ ದೇ ಆರ್ ಕಾಟ್ ಇನ್ ಎ ಹ್ಯೂಜ್ ಸ್ಟಾರ್ಮ್. ಸೊ ರಿಟರ್ನ್ ಬರುವಾಗ ಆ ಚಂಡಮಾರುತಕ್ಕೆ ಇವರ ಹಡಗು ಸಿಕ್ಕಾಕೊಳ್ಳುತ್ತೆ. ಟ್ರಾವೆಲಿಂಗ್ ವಿತ್ ಹಿಮ್ ಈಸ್ ಹಿಸ್ ಸನ್, ಹಿಸ್ ಬ್ರದರ್ ಆ್ಯಂಡ್ ಅದರ್ ನೋಬಲ್ಸ್. ಅವನ ಜೊತೆಗೆ ಆ ಹಡಗಿನಲ್ಲಿ ಇದ್ದವರು ಅವನ ಮಗ ಮತ್ತು ಅವನ ಸಹೋದರ ಹಾಗೂ ಇತರೆ ಸಾಮಂತ ರಾಜರು. ದೇ ಆರ್ ಆಲ್ ವಾಶ್ಡ್ ಅಪ್ ಆನ್ ದ ಐಸ್ಲ್ಯಾಂಡ್ ಆಫ್ಟರ್ ದ ಸ್ಟಾರ್ಮ್. ಎಲ್ಲರೂ ಅವರು ದ್ವೀಪವನ್ನು ತಲುಪ್ತಾರೆ, ಅದು ಹಡಗ ಮುಳುಗ ನಂತರ. ಆಲ್ದೋ ಅಲೋನ್ಸೋ ಥಿಂಕ್ ಫರ್ಡಿನಾಂಡ್ ವಾಸ್ ಡ್ರೌನ್ಡ್. ಅವನೇನು ತಿಳಿದಿರ್ತಾನೆ, ತನ್ನ ಮಗ ಫರ್ಡಿನಾಂಡ್ ಮುಳುಗೋದ ಅಂತ ತಿಳ್ಕೊಂಡಿರ್ತಾನೆ. ವ್ಯಾನ್ ಅಲೋನ್ಸೋ ಫೈನಲಿ ಮೀಟ್ಸ್ ಪ್ರಾಸ್ಪೆರೋ ಹಿ ಅಪೋಲೈಸಸ್ ಆ್ಯಂಡ್ ಮೇಕ್ಸ್ ಹಿಮ್ ಡ್ಯೂಕ್ ಆಫ್ ಮಿಲನ್. ಯಾವಾಗ ಮಿಲನಿನ ಹಳೆಯ ರಾಜ, ಹಳೆಯ ಡ್ಯೂಕ್ ಸಾಮಂತ ರಾಜ ಇವನಿಗೆ ಮೀಟ್ ಆಗ್ತಾನೆ, ಆವಾಗ ಕ್ಷಮೆಯನ್ನು ಕೇಳಿ ವಾಪಸ್ ಅವನ ಸ್ಥಾನವನ್ನು ಅವನಿಗೆ ಕೊಡ್ತಾನೆ. When he is returned with Ferdinand and finds out about his engagement to Prospero's daughter Miranda, he is delighted. ಯಾವಾಗ ಅವನಿಗೆ ಗೊತ್ತಾಗುತ್ತೆ ಅವನ ಮಗ ಹೊಳ್ಳಿ ಬರ್ತಾನೆ ಫರ್ಡಿನಾಂಡ್ ಮತ್ತು ಅವನು ಈ ಪ್ರಾಸ್ಪೆರೋನ ಮಗಳನೊಂದಿಗೆ ಎಂಗೇಜ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ, ಅವಾಗ ಬಹಳಷ್ಟು ಖುಷಿಯನ್ನು ಸಂತೋಷವನ್ನು ಪಡ್ತಾನೆ. ಸೊ ಇದಿಷ್ಟು ನೀವು ಅಲೋನ್ಸೋ ಬಗ್ಗೆ ಬರೀಬೇಕಾದ ಉತ್ತರಗಳು. ಅಲೋನ್ಸೋ ನೇಪಲ್ಸ್ ದೇಶದ ರಾಜ. ನೇಪಲ್ಸ್ ದೇಶದ ರಾಜನಾಗಿರುವುದರಿಂದಾಗಿ ಎಲ್ಲರಿಗಿಂತ ಇವನಿಗೆ ಉತ್ತಮವಾದ ಶ್ರೇಷ್ಠವಾದ ಸ್ಥಾನವಿತ್ತು. ಇವನು ಪ್ರಾಸ್ಪೆರೋ ಮಿಲನ್ ದೇಶದ ರಾಜನ ಸ್ಥಾನವನ್ನು ಕಿತ್ತುಕೊಂಡು ಅದನ್ನು ಅವನ ತಮ್ಮ ಆಂಟೋನಿಯೋಗೆ ಕೊಟ್ಟಿರ್ತಾನೆ. ಇವನಿಗೆ 2 ಮಕ್ಕಳು, ಒಂದು ಹೆಣ್ಣು ಅವಳ ಹೆಸರು ಕ್ಲಾರಿಬಲ್, ಇನ್ನೊಂದು ಗಂಡು ಅವನ ಹೆಸರು ಫರ್ಡಿನಾಂಡ್. ಇವನು ತನ್ನ ಮಗಳ ಮದುವೆನ ಟ್ಯುನಿಷ್ ದೇಶದ ರಾಜನೊಂದಿಗೆ ಮಾಡಿ ಮರಳಿ ನೇಪಲ್ಸ್ಗೆ ಬರ್ತಿರ್ತಾನೆ. ಅಂದರೆ ಟ್ಯುನಿಷ್ ದೇಶದಿಂದ ನೇಪಲ್ಸ್ಗೆ ಸಮುದ್ರ ಮಾರ್ಗವಾಗಿ ಹೋಗ್ತಾ ಇರ್ತಾನೆ. ಹೋಗುವಾಗ ಇವನ ಹಡಗಿನಲ್ಲಿ ಇವನ ತಮ್ಮ, ಇವನ ಮಗ ಮತ್ತು ಇತರೆ ವ್ಯಕ್ತಿಗಳು ಇರ್ತಾರೆ ಹಡಗಿನಲ್ಲಿ. ಆದರೆ ದೊಡ್ಡದಾದ ಒಂದು ಚಂಡಮಾರುತ ಬಂದು ಇವರ ಹಡಗನ್ನು ಕೊಚ್ಚಿಕೊಂಡು ಹೋಗುವಂತೆ ಮಾಡುತ್ತೆ. ಆವಾಗ ಇವರೆಲ್ಲರೂ ಅಲ್ಲಿರುವ ಸಮೀಪಕ್ಕೆ ಇರುವಂಥ ದ್ವೀಪವನ್ನು ತಲುಪ್ತಾರೆ. ಸೊ ಆ ದ್ವೀಪದಲ್ಲಿ ತಲುಪಿದಾಗ ಇವನು ತುಂಬ ಬೇಜಾರಿನಲ್ಲಿರ್ತಾನೆ, ತನ್ನ ಮಗ ಮುಳುಗೋದ ಅಂತ ತಿಳ್ಕೊಂಡಿರ್ತಾನೆ. ಆದರೆ ಕೊನೆಯದಾಗಿ ಪ್ರಾಸ್ಪೆರೋನ ಇವನು ಮೀಟ್ ಆದಾಗ ತಾನು ತಪ್ಪು ಮಾಡಿದ್ದೇನೆ ಅಂತ ಒಪ್ಪಿಕೊಂಡು ಕ್ಷಮೆ ಕೇಳಿ ತನ್ನ ನಿಜವಾದ ಅಧಿಕಾರ ಯಾರಿಗೆ ಕೊಡಬೇಕು, ಮಿಲನ್ ದೇಶದ ಡ್ಯೂಕ್ ಆ ಪ್ರಾಸ್ಪೆರೋಗೆ ಹಿಂದಿರುಗಿಸ್ತಾನೆ. ಅದಷ್ಟೇ ಅಲ್ಲದೆ ತನ್ನ ಮಗನನ್ನು ನೋಡ್ತಾನೆ. ಅವನ ಮಗ ಆ ಪ್ರಾಸ್ಪೆರೋನ ಮಗಳೊಂದಿಗೆ ಎಂಗೇಜ್ ಆಗಿರೋದನ್ನು ಕೇಳಿ ಸಂತೋಷನ ಕೂಡ ಪಡ್ತಾನೆ.
ಸೊ ಇದಿಷ್ಟು ಆನ್ಸರ್ಸ್ನ ನೀವು ಬರೆಯೋದ್ರ ಮೂಲಕ ಪೂರ್ತಿ ಅಂಕಗಳನ್ನು ಪಡ್ಕೋಬಹುದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.